ಒಂದು ಘಟನೆ ನಾನು ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವ್ರದ್ದು ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಇದು ದೈವತ್ವದ ಒಂದು ಕಾರಣ ಆಯಿತು. ಮತ್ತು ಒಂದು ಅತಿ ವಿರಳ ಒಂದು ಘಟನೆ ಅವರ ಜೀವನದಲ್ಲಿ ನಡೆದಿದೆ. ಅದೇನು ಅಂತಂದರೆ, ನೀವು ಕವಿರತ್ನ ಕಾಳಿದಾಸದಲ್ಲಿ ಮಾಣಿಕ್ಯ ವೀಣಾ ಹಾಡು ಎಸ್. ಕೇಳಿರ್ಬೋದು. ಆ ಹಾಡಿನ ಒಂದು ಸ್ವಾರಸ್ಯ ಏನಪ್ಪ ಅಂತಂದರೆ, ಅದೇ ಹಾಡನ್ನು ಹಿಂದೆ ಪಿ ಬಿ ಶ್ರೀನಿವಾಸ್ ಅವ್ರು ಹಾಡಿದರು ರಾಜ್ಕುಮಾರ್ ಅವ್ರಿಗೆ ಚಂದ್ರಹಾಸ ಸಿನಿಮಾಲಿ ಈ ಕಾಳಿ ಪಾತ್ರ ಏನು ಮಾಡಿದ್ರು ಅದು ಜಯಂತಿ ಅವ್ರು ಮಾಡಿದ್ರು. ಓಕೆ, ಜಯಂತಿ ಅವ್ರು ಮಾಡಿದ್ರು. ಮತ್ತೆ ಅದು ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ನೀವು ಎರಡನ್ನೂ ಕೇಳ್ಬೋದು. ಬಟ್ ಈಗ ಮಾಣಿಕ್ಯ ವೀಣಾ ಸ್ವತಃ ರಾಜ್ಕುಮಾರ್ ಅವರೇ ಹಾಡಿ ನಟಿಸಿರುವಂಥದ್ದು ಏನು, ಅದೊಂದು ನಮಗೆ ಒಂದು ಫೀಲಿಂಗ್ ಏನು ಕೊಡುತ್ತೆ, ಅದೇ ಡಿಫ್ರೆಂಟ್. ಅದೇ ಒಂದು ಏನಂತರ ವರ್ಣಿಸಕ್ಕೆ ಆಗದಿರುವಂಥ ಒಂದು ಫೀಲಿಂಗ್ ಬರುತ್ತೆ. ಇದು ತುಂಬಾ ವಿರಳ. ಯಾಕೆಂದ್ರೆ ನೋಡಿ, ಒಂದೇ ಹಾಡಿಗೆ ಒಬ್ಬನೇ ಅದೇ ಸೇಮ್ ನಟ 2 ಬಾರಿ ನಟಿಸಿರೋದು ತುಂಬಾ ಕಮ್ಮಿ. ಯಾವ್ದು ನಮ್ಗೆ ಆತರ, ನನ್ಗಂತೂ ಗೊತ್ತಿಲ್ಲ ಆ ಥರದ್ದು ಯಾವ್ದಾದ್ರು ಉದಾಹರಣೆ ಇದೆಯಾ ಅಂತ. ಇದೊಂದು ವಿಶೇಷ, ಅವ್ರು ಈ ಥರ ಮಾಡಿದ್ರು. ಪ್ಲಸ್ ನೀವು ಮಾಣಿಕ್ಯ ವೀಣಾದು ಇದ್ರದ್ದು ಏನೋ ನೀವು ನೋಡೋದಾದ್ರೆ, ಅದರಲ್ಲೂ ನಿಮ್ಗೂ ಇದೇ ರೀತಿ ಭಾವವಿಹಾರ ನಾನು ಹೇಳಿದೆ. ಯಾಕೆಂದ್ರೆ ಆ ಹಾಡಲ್ಲೇ ಅದೇ ರೀತಿ ಇದೆ ಸರ್. ಜೊತೆನಲ್ಲಿ ಅದು ಸಂಸ್ಕೃತ ಶ್ಲೋಕ. ಹೌದು. ಅಲ್ಲೂ ಭಾಷಾ ಸ್ಪಷ್ಟತೆ, ಭಾವ ಸ್ಪಷ್ಟತೆ. ಹೌದು. ಅದರಲ್ಲಿ ಅದು ಎಷ್ಟು ಚೆನ್ನಾಗಿ ಬಂತು ಅಂತಂದ್ರೆ, ರಂಗರಾವ್ ಅವರು ಸಿನಿಮಾ ಡೈರೆಕ್ಟ್ರು. ಆ ಶೂಟಿಂಗ್ ಆದ್ಮೇಲೆ ಅವರು ಅಂದ್ರೆ ರೆಕಾರ್ಡಿಂಗ್ ಒಂದೇ ಟೇಕಲ್ಲಿ ಮುಗಿಸ್ತಾರೆ ಅದನ್ನ. ಅದು ಮುಗಿಸಿ ಇವ್ರು ಈಚೆ ಬಂದಾಗ ರಂಗರಾವ್ ಅವ್ರಿಗೆ ಹೇಳೋಕ್ಕೆ ವರ್ಣಿಸಕ್ಕೆ ಸರ್ ಅಳ್ತಾ ನಿಂತ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಒಂದು ಸಂಸ್ಕೃತ ಎಲ್ಲರಿಗೂ ಸಹಜವಾಗಿ ಬರಲ್ಲ, ಕೆಲವೊಂದು ಅಕ್ಲಿಷ್ಟತೆಗಳು ಹೊರಳಲ್ಲ, ನಾಲ್ಗೆಲೆ ಹೊರಳಲ್ಲ. ಸೊ ಅಂಥದ್ರಲ್ಲಿ ಇದನ್ನ ಒಂದು ಹಾಡಿದ್ದಾರೆ, ಸ್ಪಷ್ಟವಾಗಿ ಹಾಡಿದ್ದಾರೆ, ಅಸ್ಖಲಿತವಾಗಿ ಹಾಡಿದ್ದಾರೆ. ಪ್ಲಸ್ ಆ ಭಾವ ಕೂಡ ತುಂಬಿದ್ದಾರೆ. ಯಾಕೆಂದ್ರೆ ನೀವು ಆ ಹಾಡನ್ನು ನೀವು ಗಮನಿಸಿರ್ಬೋದು. ಯಾಕೆಂದ್ರೆ ಕಾಳಿದಾಸ ವರ್ಣಿಸ್ತಾ ಹೋಗ್ತಾನೆ, ಏನದು ಮಾತಂಗಿಯು ನೀನೆ, ಮಧುಶಾಲಿನಿ ನೀನೆ, ಈ ಥರದಿಂದ ವರ್ಣಿಸ್ತಾ ಹೋಗ್ತಾನೆ. ಆ ಒಂದು ಭಾವ ತುಂಬಬೇಕು ಅದಕ್ಕೆ. ಪಿಕ್ಚರೈಸೇಷನ್ಗಿಂತ ಹಾಡಿನಲ್ಲಿ ಅದೊಂದು ಭಾವ ಬರಬೇಕು. ಅದನ್ನ ತುಂಬಿ ಸ್ಪಷ್ಟವಾಗಿ ಹಾಡಿ ಒಂದೇ ಟೇಕಲ್ಲಿ ಮುಗಿಸಿದ ಅಂದಾಗ ಅವ್ರಿಗೆ ಮೋಸ್ಟ್ಲಿ ತಡ್ಕೊಳಕ್ಕೆ ಆಗಲ್ಲ, ಅಥವಾ ಯಾರಿಗೆ ಆ ಸಂದರ್ಭದಲ್ಲಿ ಇದ್ರೂ ತಡ್ಕೊಳಕ್ಕಾಗಲ್ಲ, ಗಳಗಳ ಅಂತ ಅಳ್ತಾ ನಿಂತಿರ್ತಾರೆ. ಇದಕ್ಕೆ ಯಾವ ಸಮಾಧಾನ ಮಾಡಿ ಇದು ಮಾಡ್ತಾರೆ. ಇದು ಒಂದು ಆ ನಟನದ ಒಂದು ಮೇರು ವ್ಯಕ್ತಿತ್ವ ಇದೆ. ಆಮೇಲೆ ಇನ್ನೊಂದು, ಅದರಲ್ಲಿ ಮಾಣಿಕ್ಯ ವೀಣಾ ಸೀರೀಸ್ ಅಲ್ಲಿ ಲಾಸ್ಟ್ ಅಲ್ಲಿ ಸುಧಾ ಸಮುದ್ರ ಅಂತ ಬರುತ್ತಲ್ಲ, ನೀವು ಅದ್ರಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿಂದ ತಾಳಗಳು ಸ್ಟಾರ್ಟ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಆ ಸ್ಟ್ಯಾನ್ಸಾಕ್ಕೆ ಕಂಟಿನ್ಯೂಸ್ ಇದೆ. ಇದು ಮಧ್ಯದಲ್ಲೆಲ್ಲೂ ಬ್ರೇಕ್ ಇಲ್ದಲೆ ಒಂಥರ ಇದಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನ ಅದೇ ಹೇಳಿದ್ನಲ್ಲ, ಅದು ಎಲ್ಲ ಇದು ಶಕ್ತಿ ಎಲ್ಲ ಒಂದ್ ಕಡೆ ಕೇಂದ್ರೀಕೃತ ಆದಾಗ ಅದ್ಭುತವಾದ ಜರುಗುತ್ತೆ ಅಂತ ಹೇಳ್ತಾರಲ್ಲ. ಇದ್ರಲ್ಲಿ ಯಾವ ನಿಜವಲ್ಲೂ ಸರ್. ಆಮೇಲೆ ಇನ್ನೊಂದು, ಸಂಗೀತದ ಬಗ್ಗೆ ಮಾತಾಡಿದ್ವಿ, ಭಾಷಾ ಸ್ಪಷ್ಟತೆ ಬಗ್ಗೆ ಮಾತಾಡಿದ್ವಿ. ಬಟ್ ಇನ್ನೊಂದು ನನಗೆ ತುಂಬ ಒಂಥರ ಅಚ್ಚರಿದಾಯಕ ಅಂತಲೂ ಅನ್ಸೋದು ಒಂದು ಅಂಶ ಅಂದರೆ, ರಾಜ್ಕುಮಾರ್ ಅವರು ಯಾವುದಾದ್ರು ಒಂದು ಪಾತ್ರಗಳು ಬಿಡಿ, ವೈವಿಧ್ಯತೆ, ಆಯಾ ಪಾತ್ರಗಳಲ್ಲಿ ಅಭಿನಯಕ್ಕೆ ತಕ್ಕಂಗೆ ಸಂಭಾಷಣೆಗಳ ವೈವಿಧ್ಯತೆ ಕಾಯ್ದುಕೊಂಡು ಹೋಗಿದ್ದು ಒಂದಾದರೆ, ಪಾತ್ರಗಳು ಮಾತಾಡುವಾಗ ಒಂಥರ ಮಾತಾಡ್ತಾ ಇದ್ರು, ಅಥವಾ ಯಾವುದಾದ್ರು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡುವಾಗ ಒಂಥರ ಭಾಷೆ ಇರ್ತಾ ಇತ್ತು, ವೇ ಆಫ್ ಪ್ರೆಸೆಂಟೇಷನು. ಇದು ಎರಡನ್ನೂ ಪಕ್ಕಕ್ಕಿಟ್ಟು ಯಾರ ಜೊತೆನಾರು ವೈಯಕ್ತಿಕವಾಗಿ ಮಾತಾಡುವಾಗ, ಅಂದರೆ ಮನೆಯಲ್ಲಿ ಬಂದಾಗ, ನಾನು ಎಲ್ಲೋ ಕೇಳ್ಪಟ್ಟಿದ್ದೆ, ಯಾರು ಮನೆಗೆ ಬಂದರೆ ಒಂಥರ ತುಂಬ ಶಿಷ್ಟ ಭಾಷೆಯಲ್ಲಿ ಏನು ಇದು ಮಾಡ್ತಿತ್ತಂತೆ, ನಾವು ಒಂಥರ ಇದಾಗಿ ದ್ವಾಸೆ ತತ್ತಯ್ಯ ಅಂತಂತ ಹೇಳೋದಂತೆ. ಇವ್ರು ಬಂದು ದ್ವಾಸೆ ತತ್ತಯ್ಯ ಅಂತ ಅಂದ್ರೆ ದೋಸೆ ತಗೊಂಡು ಚಾಮರಾಜನಗರದ ಭಾಷೆನ ಇದು ಮಾಡೋರಂತೆ. ಈ ಭಾಷಾ ವೈವಿಧ್ಯತೆ ಬಗ್ಗೆ ಏನು ಹೇಳ್ತಾರೆ, ಏನಾದ್ರು ಜ್ಞಾಪಕ ಬರುತ್ತಾ? ನಾನು ಮುಂಚೆನೂ ಹೇಳಿದ್ನಲ್ಲ, ಈ ವೈವಿಧ್ಯತೆನೇ ಅವರೊಂದು ರೀತಿ ಸಾಂಸ್ಕೃತಿಕವಾಗಿ ಏಕೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು. ಫೈನ್. ಯಾಕೆಂದ್ರೆ ಅವ್ರಿಗೆ ಆ ಇದ್ದಂತ ಒಂದು ಭಾಷೆ ಮೇಲೆ ಹಿಡಿತ, ಮತ್ತು ಆ ಒಂದು ಈಗ ಯಾರೇ ಆದ್ರೂ ಮಾತಾಡಿದ್ರು ಅವ್ರಿಗೆ ಯಾರಿಗೂ ಹೊಸ್ತು ಅನ್ನಿಸ್ತಿರ್ಲಿಲ್ಲ, ಇವ್ರು ನಮ್ಮವರೇ ಮಾತಾಡ್ತಿರೋದು ಅನ್ನೋ ಒಂದು ಫೀಲಿಂಗ್ ಕೊಡ್ತಿದ್ದಾರೆ. ಇದಕ್ಕೊಂದು ಉದಾಹರಣೆ ಏನು ಅಂತಂದ್ರೆ, ಈಗ ರಾಜ್ಕುಮಾರ್ ಅವರು ಅವ್ರ ಮನೆ, ಅವ್ರ ಗಾಜನೂರು ಆಗಿರಿಂದ ಈಗ ಈ ಕೊಳ್ಳೇಗಾಲ ಚಾಮರಾಜನಗರ ಸೈಡ್ದು ಏನು ಗ್ರಾಮ್ಯ ಭಾಷೆ ಏನಿದೆ ಅದನ್ನ ಅವರು ಮನೆಯಲ್ಲಿ ಸಾಧಾರಣವಾಗಿ ಮಾತಾಡ್ತಿದ್ರು. ಈಗ ತಕಬಾ ಇಲ್ಲಿ ಹೊಸಿ 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 ಹಾಕು, ನಿಂತ್ಕ, ಈ ತರದೊಂದು ಏನು ಮಾತಾಡ್ತೀವಿ ಆ ತರದ್ದು ಅಂದ್ರೆ ಆ ಭಾಗದ ಮಾತಾಡ್ತಾರೆ, ಅದನ್ನೇ ಮಾತಾಡ್ತಾರೆ. ಇದನ್ನ ಅವರು ಎಷ್ಟು ಸುಲಭವಾಗಿ ಗುರುತಿಸ್ತಾರೆ ಅಂತಂದ್ರೆ, ಈಗ ಸಿದ್ದರಾಮಯ್ಯನವರೇ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಅವರನ್ನ ಭೇಟಿ ಆಗ್ತಿದ್ದಾಗ ಅವ್ರು ಹೇಳ್ತಿದ್ರು, ನೀವು ನಮ್ಮ ಸೈಡ್ ಅವರು ಅಂತ ಹೇಳ್ತಿರ್ಲಿಲ್ಲ, ನಮ್ಮ ಕಾಡ್ನವರು ಅಂತ. ಯಾಕೆಂದ್ರೆ ಅಲ್ಲಿ ನಾವು ಎಲ್ಲ ಒಂದೇ, ನೀವು ಅನ್ನೋದಕ್ಕೆ ನಾವೆಲ್ಲ ಒಂದೇ ಕಾಡ್ನವರು ಅಂತ ಹೇಳ್ತೀವಿ. ಸೊ ಅವರು ಸಿದ್ದರಾಮಯ್ಯನವ್ರಿಗೆ ಅದೇ ತರ ಹೇಳ್ತೀವಿ, ನೀವು ನಮ್ಮ ಕಾಡ್ನವರು ಅಂತ. ಸೊ ಇದು ಅವರ ಒಂದು ವಿಶಿಷ್ಟತೆ. ಆಮೇಲೆ ಅವರು ಯಾವುದೇ ಒಂದು ಸಮಾರಂಭಕ್ಕೆ ಆಗಲಿ ಇದೇ ಆಗಲಿ, ಅವರು ಹೆಚ್ಚಿನ ಒಂದು ಏನಂತೀರ ಬಹಳ ಸಹಜವಾಗಿ ಅವ್ರಿಗೆ ಬರೋದು. ಈಗ ನೀವು ಹೇಳಿದ್ರಲ್ಲ, ಈಗ ಅವ್ರನ್ನ ಒಂದು ಯಾವ್ದು ಸಾಹಿತ್ಯ ಸಮ್ಮೇಳನಕ್ಕೋ ಅಥವಾ ಏನೊಂದು ಯಾವ್ದೋ ಒಂದಷ್ಟು ಈ ಗೋಷ್ಠಿ
ಅಂದ್ರೆ ಆ ಥರದ್ದು ಕರ್ಕೊಂಡೋದ್ರು ಕೂಡ ಅಲ್ಲಿಗೆ ಏನು ಹೊಂದಬೇಕು ಅದೇ ರೀತಿ ಭಾಷೆನ ಬಳಸ್ತಾ ಇದ್ರು. ಮತ್ತೆ ಸಿನಿಮಾದ ಬಿಡಿ ಅದನ್ನ ಹೇಳೋದೇ ಬೇಡ, ಅವ್ರು ಏನು ಅವರಿಗೆ ಡೈರೆಕ್ಟ್ ಹೇಳ್ಕೊಟ್ಟಿರ್ತಾರೆ ಆ ಪಾತ್ರಕ್ಕೆ ಏನು ಹೊಂದುತ್ತೆ ಅದೇ ಮಾಡ್ಯುಲೇಷನ್ ಅಲ್ಲಿ ಅದೇ ಡಯಲೆಕ್ಟ್ ಅಲ್ಲಿ ಅಂದ್ರೆ ಆಡು ನುಡಿ ಏನಿರುತ್ತೆ ಅದರಲ್ಲೇ ಮಾತಾಡ್ತಿದ್ರು. ಬಟ್ ಪರ್ಸ್ನಲಿ ಕೂಡ ಈ ರೀತಿಯಾದಂಥ ಒಂದು ಡೈವರ್ಸಿಟಿ ಏನಿತ್ತು ಅಂದ್ರೆ ಆಯಾ ಭಾಗಕ್ಕೆ ಹೊಂದುವಂಥದ್ದು, ಆಯಾ ಜನಕ್ಕೆ ಹೊಂದುವಂಥದ್ದು, ಮತ್ತೆ ಆ ಸಂದರ್ಭಕ್ಕೆ ಹೊಂದುವಂಥದ್ದು ಏನು ಮಾತಾಡ್ತಿದ್ರು ಅದು ಅವ್ರಿಗೂ ಬಂದಿತ್ತು. ನನ್ನಲ್ಲ ದೈವತ್ವ ಅಂತ ಕೂಡಿಕೊಂಬ ಕೂಡಲ ಸಂಗಮ ದೇವ ಇವೆಲ್ಲ ಇದ್ದಾಗ ಒಬ್ಬ ದೇವರೇ ಬಂದು ಸೇರ್ಕೊಂತಾನೆ. ಆ ಥರ ಅದೊಂದು ನೀವು ಹೇಳಿ ಕರೆಕ್ಟ್. ಆಯಾ ಸಭೆ ಸಮಾರಂಭಕ್ಕೆ ತಕ್ಕಂಗಿದೆ. ನನಗೆ ನಾನು ಐ ಸ್ಟಿಲ್ ರಿಮೆಂಬರ್ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಒಂದು ವಿಡಿಯೋ ವೈರಲ್ ಆಗಿದೆ. ಹೌದು, ಮಂಜುನಾಥ ದೇವಸ್ಥಾನದಲ್ಲಿ 93 ಅಲ್ಲಿ ನಡೆದ ಫಂಕ್ಷನ್ ಅಂದ್ರೆ ಅಲ್ಲಿ ಎಲ್ಲ ಇವರು ನನ್ನ ಪ್ರಕಾರ ಸರ್ವಧರ್ಮ ಸಭೆ ಅವರು ಮಾತಾಡ್ತಾನೆ ವಿನಯಪೂರ್ವಕ ಎಂತೆಂತ ಇವರೆಲ್ಲ ಸೇರಿದ್ರೆ ನಾನು ಏನ್ ಮಾತಾಡ್ಲಿ ಅನ್ಕೊಂಡು ಮಾತಾಡ್ತಾರೆ. ಬಟ್ ಅದ್ಭುತವಾಗಿ ಮಾತಾಡ್ತಾರೆ. ಅಂದ್ರೆ ಆ ಸಭೆಗೆ ಏನ್ ಬೇಕೋ ಎಷ್ಟು ಕೊಡ್ಬೇಕೋ ಅಷ್ಟು ಇದು ಮಾಡ್ಬಿಟ್ಟು ಇದ್ ಮಾಡ್ತಾರೆ. ಆಮೇಲೆ ಭಾಷೆನೇ ನೋಡಿ ಅಲ್ಲಿ ಏನು ಈಗ ನಮ್ಮ ಮಂಗಳೂರು ಸೈಡ್ ಗ್ರಾಂಥಿಕ ಭಾಷೆ, ಅವರಿಗೆ ಅಲ್ಲಿ ಏನು ಆಡು ನುಡಿ ಅದೇ ತರನೇ ಮಾತಾಡಿದ್ದಾರೆ ಅಲ್ಲಿ. ಅದು ಅವ್ರದ್ದೊಂದು ವಿಶೇಷತೆ ಸರ್. ಆಮೇಲೆ ಇನ್ನೊಂದು ಹಾಡುಗಾರಿಕೆ, ಮಾತುಗಾರಿಕೆ, ಭಾಷಾ ಸ್ಪಷ್ಟತೆ, ಭಾವಸ್ಫುಟತೆ ಇದೆಲ್ಲ ಇದ್ರ ಜೊತೆಗೆ ಅಣ್ಣವ್ರನ್ನ ಈಗಲೂ ಒಂದು ಯಾಕೆ ನಮ್ಮ ಜನಮಾನಸನ ನಾವಾಗ ಹೇಳಿದಾಗೆ ಪುಟ್ಟ ಮಗುವಿಂದ ಹಿಡಿದು ಮುದುಕರವರೆಗೆ ಇದಾಗುತ್ತೆ ಇಷ್ಟ ಆಗ್ತಾರೆ ಅನ್ನೋದನ್ನ ಒಂಥರ ಆಳವಾಗಿ ನೋಡ್ತಾ ಹೋದಾಗ ಅವರು ಮಾಡೋ ಪಾತ್ರದ ಸಂಭಾಷಣೆ ಇರಬಹುದು, ಹಾಡುಗಳಿರಬಹುದು ಅಥವಾ ದೃಶ್ಯಗಳಿರಬಹುದು, ಯಾವುದನ್ನು ಒಂಥರ ಸಂಯಮ ಮೀರ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೇ ಫಿಲಮ್ ರಿಲೀಸ್ ಆಗೋಕ್ಕೆ ಮುಂಚೆ ಹಾಡುಗಳು ಮುಂಚೆ ಬಿಡುಗಡೆ ಆಗುತ್ತೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ರವಿಚಂದ್ರ ಫಿಲಮ್ದು ಸತ್ಯಭಾಮೆ ಹಾಡು ಕೇಳಿದ್ರೆ ಅದ್ರಲ್ಲೊಂದು ಸಾಲು ಬರುತ್ತೆ, ಗಲ್ಲವ ಹಿಡಿಯಲೆ ಕೆನ್ನೆಯಸವರಲೆ ತೋಳಲೆ ಭಾಮೆಯ ನಡುವನೆ ಬೆಳೆಸಲೆ ಅಂತ. ಆ ಸಾಲುಗಳು ನೋಡಿದಾಗ ಇದು ಯಾವ ಥರ ಇರಬಹುದು ಅಂತ ಕೆಲವರು ಇದು ಮಾಡ್ತಾರೆ. ಬಟ್ ಅದು ಪಿಕ್ಚರೈಸೇಷನ್ ನೋಡಿದಾಗ ಅಂದರೆ ಒಂದು ಸಂಯಮ ಕಾಯ್ಕೊಂಡಿದ್ದಾರೆ. ಅಂದರೆ ಶೃಂಗಾರ ರಸ ಅನ್ನೋದು ಯಾವುದೇ ಘಟ್ಟದಲ್ಲೂ ಸಹಿತ ಅಶ್ಲೀಲತೆಗೆ ಮುಟ್ಟಬಾರ್ದು. ಆ ಥರ ಇದನ್ನ ಈ ಸಂಯಮದ ಬಗ್ಗೆ ಏನು ಹೇಳ್ತೀರಾ ಸರ್ ಅಣ್ಣವ್ರದ್ದು? ಅದು ಮಾತಲ್ಲಿರಲಿ, ಹಾಡಲ್ಲಿರಲಿ, ಚಿತ್ರೀಕರಣದಲ್ಲಿ ಇಲ್ಲ, ಅದು ಸಂಯಮ ಅನ್ನೋದು ಅವರು ಯಾವತ್ತೂ ಮೀರಲಿಲ್ಲ. ಮತ್ತೆ ಅವರು ಯಾವುದೇ ಇದನ್ನು ಭಾವನೆಗಳನ್ನ ಅರಳಿಸ್ತಿದ್ರು, ಕೆರಳಿಸ್ತಿರ್ಲಿಲ್ಲ ಅವರು. ಈಗ ನಾನು ಶಂಕರ್ ಗುರುದೊಂದು ಸಿನಿಮಾ ಹೇಳಿದೆ, ಅದರಲ್ಲಿ ಫಸ್ಟ್ ಪಾರ್ಟ್ ಆಫ್ ಇದರಲ್ಲಿ ಹಾಡಲ್ಲಿ ಏನಿದೆ ಒಂದು ಸಣ್ಣ ಒಂದು ಲೈನ್ ಬರುತ್ತೆ ಅದರಲ್ಲಿ, ನೀನು ನಿಜವಾದ ಹೆಣ್ಣೆ ಅಲ್ಲವೇ ನಿನ್ನ ಮನದಲ್ಲಿ ಬಯಕೆ ಇಲ್ಲವೇ. ಇದನ್ನ ನೀವು ಜಸ್ಟ್ ಒಂದು ಲೈನ್ ಬರೆದು ಇದು ಮಾಡಿದ್ರೆ ಇಟ್ಸ್ ಈವ್ ಟೀಸಿಂಗ್ ಸ್ಟೇಟ್ಮೆಂಟ್ ಅದು ಅಲ್ವಾ? ಸಪೋಸ್ ಯಾರೇ ಅದನ್ನ ಸುಮ್ಮನೆ ಉಚ್ಚಾರ ಮಾಡಿದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಈವ್ ಟೀಸಿಂಗ್. ಅದ್ರಲ್ಲಿ ಎಲ್ಲೂ ಅದನ್ನ ಅನ್ಸೋದಿಲ್ಲ. ಇವಾಗ ಎಷ್ಟು ಸರಾಗವಾಗಿ ಬಂದಿದೆ ಅದು, ಆ ಒಂದು ಪದ ಏನು ಬಂದಿದೆ ಅಷ್ಟೇ ಸುಲಭವಾಗಿ ಬಂದಿದೆ. ಮತ್ತೆ ಎಲ್ಲಿ ಯಾವುದೇ ಕಾರಣಕ್ಕೂ ನಮಗದು ಅಶ್ಲೀಲತೆ ಅನ್ನೋದು ಖಂಡಿತ ಅನ್ಸೋದಿಲ್ಲ ಅದು. ಯಾಕೆಂದ್ರೆ ಅದು ಒಂದು ಪಿಕ್ಚರೇಷನ್ ಒಂದು ಕಾರಣ, ಅದಕ್ಕಿಂತ ಹೆಚ್ಚಾಗಿ ಇವರು ಅದಕ್ಕೆ ಏನು ಭಾವಕ್ಕೆ ಎಷ್ಟು ಬೇಕೋ ಆ ಸಂದರ್ಭಕ್ಕೆ ಅಷ್ಟೇ ಬಳಸಿದ್ದಾರೆ. ಸೊ ಹಾಗಾಗಿ ನಮ್ಗದು ಎಲ್ಲೂ ಅದು ಹಾದಿ ತಪ್ಪಿದೆ ಅಂತ ಅಂದ್ರೆ ಅಶ್ಲೀಲ ಅನ್ಸೋದು ಬರೋದೇ ಇಲ್ಲ. ಅಂದ್ರೆ ಇವರು ಭಾವನೆಗಳನ್ನ ಅರಳಿಸ್ತಿದ್ರೆ ನಾವು ಬಿಟ್ಟ ಕೆರಳಿಸ್ತಿರ್ಲಿಲ್ಲ. ಇದು ಅವ್ರದ್ದು ಒಂದು ದೊಡ್ಡ ಗುಣ ಅಲ್ಲ ಸರ್. ಈಗ ನಾವು ಇದುವರೆಗೂ ಅದು ಹಾಡಿನ ಭಾವದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ನನಗೆ ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸೋದೇನು ಅಂದರೆ, ಅದು ಭಾವಗೀತೆ ಛಾಯೆ ಇರುವಂಥ ಹಾಡೇ ಆಗಿರಲಿ, ಭಕ್ತಿಗೀತನೇ ಆಗಿರಲಿ, ರೊಮ್ಯಾಂಟಿಕ್ ಗೀತನೇ ಆಗಿರಲಿ, ಅದಕ್ಕೆ ಸಲ್ಲಬೇಕಾದಂಥ ಮರ್ಯಾದೆ ಅಂತ ಏನು ಕೊಡಬೇಕು ಅಂದರೆ, ಈಗ ಮ್ಯೂಸಿಕ್ ಡೈರೆಕ್ಟರ್ ಏನು ಹೇಳಿದಾರೋ ಅಷ್ಟನ್ನು ಮಾತ್ರ ಮಾಡ್ದಲೆ ನನ್ನ ಕಡೆಯಿಂದ ಅದಕ್ಕೇನು ಕಾಂಟ್ರಿಬ್ಯೂಷನ್ ಅನ್ನೋದನ್ನ ಬಗ್ಗೆ ರಾಜ್ಕುಮಾರ್ ಅವರು ತುಂಬ ಒಂದು ಆಸ್ಥೆ ವಹಿಸ್ತಾ ಇದು ಮಾಡ್ತಾ ಇದ್ದಾರೆ. ಇದ್ರ ಯಾವ್ದಾದ್ರು ಒಂದಿಷ್ಟು ಉದಾಹರಣೆಗಳ ಸಮೇತ ಹೇಳಕ್ಕಾತ? ಇಲ್ಲ, ಈಗ ಇದ್ರದೇ ನೋಡಿ, ಶ್ರೀಕಂಠ ವಿಷಕಂಠ ಒಂದು ಹಾಡೇನಿದೆ ಅನುರಾಗ ಅರಳಿತು, ಅದೊಂದು ಭಕ್ತಿ ಭಾವದ್ದು ಹಾಡು. ಈಗ ನಾವು ಅದನ್ನ ಜಸ್ಟ್ ಒಂದು ಯಾರೇ ಅದನ್ನ ಸಿಂಗರ್ ಅದನ್ನ ಹಾಡಿದ್ರೆ ನಮಗೆ ಅದೊಂದು ವಿಶೇಷತೆ ಅನ್ಸೋದು ಏನಕ್ಕೆ ಕಾರಣ ಅಂತಂದ್ರೆ, ಇವರು ಅದನ್ನ ಅವ್ರ ತಂದೆಯವ್ರವ್ರು ಹೇಳ್ತಿರಂತೆ, ನಿಂದು ಸ್ವರ ಏನಿದೆ ನಾಭಿಯಿಂದ ಹೊರಡ್ಬೇಕು ಅಂತ. ಆ ನಾಭಿಯಿಂದ ಹೊರಡ್ಬೇಕಾದ್ರೆ ಇಡೀ ಮನಸ್ಸು ದೇಹ ಕಾನ್ಸಂಟ್ರೇಟ್ ಮಾಡಿದಾಗಲೇ ತಾನೇ ಅದು ಹೊರಡೋದು. ಸೊ ಈ ಒಂದು ವಿಶೇಷತೆ ಅವರಲ್ಲಿತ್ತು. ಈಗ ನಾವು ಆ ಹಾಡನ್ನ ಜಸ್ಟ್ ನಾವು ಪಿಕ್ಚರೇಷನ್ ಅಲ್ಲದೆ ಒಂದು ಜಸ್ಟ್ ಹಾಡ್ ಅಂತ ಕೇಳಿದ್ರು ಕೂಡ ನಮಗೆ ನಂಜುಂಡೇಶ್ವರನ ಬಗ್ಗೆ ಒಂದು ಭಕ್ತಿಭಾವ ಹೊರಡುತ್ತೆ. ಏನಕ್ಕೆ ಅಂತಂದ್ರೆ ಅದು ಅವ್ರವ್ರನ್ನ ತೊಡಗಿಸ್ಕೊಂಡಿರೋದು. ನೀವು ಅವಾಗಲೇ ಹೇಳ್ದಾಗೆ ಇದು ಅವರು ಯಾರೋ ವಹಿಸಿದ ಕೆಲಸನ ಮುಗಿಸಿ ನಾನು ಆಯ್ತು ಅಂತ ಹೋಗ್ತಾ ಇರ್ಲಿಲ್ಲ. ಇದು ನನಗೆ ವಹಿಸಿದ ಈ ಕೆಲಸ, ಇದರಲ್ಲಿ ನನ್ನ ಒಂದು ಕಾಣಿಕೆ ಏನು, ನನ್ನ ಕಾಂಟ್ರಿಬ್ಯೂಷನ್ ಏನು ಅನ್ನೋ ಒಂದು ತಾದಾತ್ಮ್ಯತೆ ಏನಿದೆ, ಅಂದ್ರೆ ನಾನು ಅದು ಡೆಡಿಕೇಶನ್ ಏನಿದೆ ಅದನ್ನ ಅವರು ತುಂಬಾ ರೂಢಿಸ್ಕೊಂಡಿದ್ರು. ಹಾಗಾಗಿ ನಮ್ಗದು ಪ್ರತಿಯೊಂದು ನಮ್ಗೊಂದು ಮನಸ್ಸಿಗೆ ಇಡ್ಸೋದು ಅದೇ ಕಾರಣಕ್ಕೆ. ಯಾಕಂದ್ರೆ ಇವರು ಯಾವುದೋ ಒಂದು ಜವಾಬ್ದಾರಿನೋ ಡ್ಯೂಟಿ ಅಂತ ಮಾಡೋಗ್ತಿಲ್ಲ.
ಇದರಲ್ಲಿ ಹಿ ಈಸ್ ಪುಟಿಂಗ್ ಹಿಮ್ಸೆಲ್ಫ್ Yes, sir. ಇನ್ ಟು ದಟ್ ರೋಲ್ ಅನ್ನೋದು, ಅದು ಒಂದು ಉದಾಹರಣೆ ಇದೆ. ಮತ್ತೆ ಸರ್, ಇನ್ನು ಇದು ಹೊಸ ಬೆಳಕದು ಕಣ್ಣೀರ ಧಾರೆ ಇದೆ ಇದೆ ಹಾ, ಹಾ. ಅದ್ರಲ್ಲಿ ಶೋಕರಸ ಅನ್ನೋದು ಶೋ ಅಂತ ಹಾ, ಇದೆ. ಶೋಕರಸ ಅನ್ನೋದು ಏನು ಅದ್ ಕೇಳ್ತಾ ಇದ್ರೆ ನಮ್ಗೊಂಥರ ನಾವೇ ಒಂಥರ ಆದ್ರವಾಗ್ಬಿಡ್ತೀವಿ, ಅಂದ್ರೆ ನಾವೇ ಮೆತ್ತಗಾಗ್ಬಿಡ್ತೀವಿ, ಅಂದ್ರೆ ಅಷ್ಟು ಸುಲಭವಾಗಿ ಸರ್, ಆಮೇಲೆ ಇನ್ನೊಂದು, ಈಗ ತಾವು ಹೇಳ್ಬೇಕಾದನ್ನ ಹೇಳ್ಬಿಟ್ಟು ಜನರನ್ನು ಒಪ್ಸೋ ವಿಷಯದಲ್ಲೂ ಸಹಿತ, ಈಗ ಫಾರ್ ಎಕ್ಸಾಂಪಲ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡನ್ನ ರಾಜ್ಕುಮಾರ್ ಹೇಳಿದ್ರೆ ಅಭಿಮಾನಿಗಳು ಒಪ್ತಾರೆ. ಹೌದು. ಅದೇ ಸೋನು ನಿಗಮ್ ಬಂದ್ಬಿಟ್ಟು ಈ ಹಾಡು ಹೇಳಿದ್ರೆ ಹಾಡಾಗಿ ಕೇಳ್ತಾರೆ ಅಷ್ಟೇ ಹೊರತು ಅದು ಒಪ್ಕೊಳ್ಳಲ್ಲ. ಒಪ್ಪಲ್ಲ, ಹೌದು. ಯಾಕೆಂತಂದ್ರೆ ಅಣ್ಣವ್ರನ್ನ ಒಂಥರ ಪರ್ಸಾನಿಫೈ ಮಾಡ್ತಾರೆ ಅಣ್ಣವರು ಅನ್ನೋ ಥರದಲ್ಲಿ. ಅಲ್ಲ, ಪರ್ಸಾನಿಫೈ ಅನ್ನೋದಕ್ಕೆ ಅದು ಸೇಮ್ ಅದೇ, ಅದು ನಾಭಿಯಿಂದ ಹೊರಡುತ್ತೆ ನೋಡಿ. ಅಂದ್ರೆ ಜಸ್ಟ್ ನಾನು ಇದನ್ನೊಂದು ಕೆಲಸ ಅಂತ ಮಾಡ್ತಿಲ್ಲ, ನಾನು ಇದನ್ನ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಅನ್ನೋ ಒಂದು ಭಾವನೆಯಿಂದ ಏನು ಹಾಡ್ತಾರಲ್ಲ. ಹಾಗೆ ಈಗ ನೋಡಿ, ಹುಟ್ಟಿದರೆ ಕನ್ನಡ ನಾಡು ಇದೊಂದು ರೀತಿ ಅನ್ಅಫಿಷಿಯಲ್ ನಾಡಗೀತೆ ಇದೆ. ಆಗ್ಬಿಟ್ಟಿದೆ. ಅದಿಲ್ಲದೆ ಯಾವುದೋ ಒಂದು ಕನ್ನಡ ಸಮಾರಂಭ ನಡೆಯಲ್ಲ ಅಥವಾ ಕನ್ನಡ ಆರ್ಕೆಸ್ಟ್ರಾ ಯಾವುದೂ ನಡೆಯಲ್ಲ, ಅಂದ್ರೆ ಇನ್ಕಂಪ್ಲೀಟ್ ಅದು ಇಲ್ಲದೆ ಹೋದ್ರೆ. ಸೊ ಅದು ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಅವ್ರ ಡೈರೆಕ್ಟರ್ ಮತ್ತೆ ಇವ್ರು ಹಾಡು ಬರ್ದಿರೋರು ಅಷ್ಟೇ ಹಾಡಿಲ್ಲ, ಇವ್ರು ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಹಾಡಿದಾರೆ ಅಲ್ವಾ? ಹಾಗಾಗಿ ಅದು ನಮ್ಗೆ ಬಹಳ ಒಂದು ಎಫೆಕ್ಟೇ ಬೇರೆ ಬಿಡಿ ಅದು. ನೀವು ಮಧ್ಯದಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ರಿ, ತಾದಾತ್ಮ್ಯ ಭಾವ ಅನ್ನೋ ಥರದಲ್ಲಿ. ನನಗೆ ಈ ಮಧ್ಯದಲ್ಲಿ ಒಂದು ನಮ್ಮ ಇನ್ನೊಬ್ಬರು ನಟ ಶ್ರೀನಿವಾಸ್ ಪ್ರಭು ಅವ್ರನ್ನ ಹಿಂದೊಂದ್ಸಲ ಸಂದರ್ಶನ ಮಾಡುವಾಗ ಹೇಳಿದ್ ನನಗೆ ಈಗ ಜ್ಞಾಪಕ ಬರ್ತಾ, ಅದಕ್ಕೆ ಇಲ್ಲೊಂದು ಇದು ಮಾಡ್ತಾ ಇದ್ದೀನಿ. ಅವರೊಂದ್ಸಲ ಹೇಳ್ಕೊಂಡಿದ್ದು, ಈ ಭಾಗ್ಯದಲಕ್ಷ್ಮಿ ಬಾರಮ್ಮ ಫಿಲ್ಮ್ ಬಂತಲ್ಲ, ಅದರಲ್ಲಿ ಶ್ರೀನಿವಾಸ್ ಪ್ರಭು ಅವರ ಸ್ನೇಹಿತರೊಬ್ಬರು ಆ್ಯಕ್ಟ್ ಮಾಡಿರ್ತಾರೆ. ಅದಕ್ಕೆ ಅವರು ಅವತ್ತೇನೋ ಅಲಭ್ಯರಿದ್ರು ಅನ್ನೋ ಕಾರಣಕ್ಕೆ ಶ್ರೀನಿವಾಸ್ ಪ್ರಭು ಅವ್ರನ್ನೇ ಡಬ್ಬಿಂಗಿಗೆ ಕರೆಸಿರ್ತಾರೆ. ಓಕೆ. ಅದಕ್ಕೆ ಪರ್ಟಿಕ್ಯುಲರ್ ಪಾತ್ರಕ್ಕೆ ಶ್ರೀನಿವಾಸ್ ಪ್ರಭು ಆ ಫಿಲಮಲ್ಲಿ ಇಲ್ಲ, ಓಕೆ. ಡಬ್ಬಿಂಗಿಗೆ ಮಾತ್ರ ಕರೆಸಿರೋದು. ಇವರು ಒಂದು ಪುಟ್ಟದಾಗ ಒಂದು ಷರತ್ತು ಹಾಕ್ತಾರಂತೆ. ಏನು ಅಂತಂತಂದ್ರೆ, ನಾನು ಡಬ್ಬಿಂಗ್ ಮಾಡ್ತೀನಿ, ಬಟ್ ನಾನು ಡಬ್ಬಿಂಗ್ ಮಾಡೋದ್ರ ಜೊತೆಗೆ ಅಣ್ಣವ್ರು ಡಬ್ಬಿಂಗ್ ಮಾಡ್ತಾರಲ್ಲ ಅವ್ರ ಪಾತ್ರಕ್ಕೆ, ಅದನ್ನ ನೋಡೋದಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ. ಇಲ್ಲಿ ಇನ್ನೊಂದು ಧರ್ಮ ಸೂಕ್ಷ್ಮ ಇದೆ, ಉದ್ಯಮದ ಸೂಕ್ಷ್ಮ ಇದೆ. ಸಾಮಾನ್ಯವಾಗಿ ಈ ಸ್ಟಾರ್ ನಟರು ಅಥವಾ ಇವರು ಡಬ್ಬಿಂಗ್ ಮಾಡುವಾಗ ಬೇರೆಯವ್ರನ್ನ ಒಳಗೆ ಬಿಡಲ್ಲ. ಅವರು ಅಂತಾನೆ ಅಲ್ಲ, ಯಾರನ್ನ ಮಾಡುವಾಗಲೂ ಔಟ್ಸೈಡರ್ಸ್ನ ಬಿಡಲ್ಲ ಆ ಥರ. ಅದರಲ್ಲೂ ಅಣ್ಣವರು ಈ ಥರದವರು ಅಂತ ಇದು ಮಾಡುವಾಗ ಬಿಡೋದು ಕಷ್ಟನೇ. ಆಯ್ತು ಅಂದ್ಬಿಟ್ಟು ಅಣ್ಣವ್ರ ಕ್ಯಾಂಪ್ನವ್ರು ಒಪ್ತಾರಂತೆ, ಯಾರಿಗೆ? ಶ್ರೀನಿವಾಸ್ ಪ್ರಭು ಅವ್ರಿಗೆ. ಇದು ಅವರೇ ಹೇಳ್ಕೊಂಡಿರೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ ಅಣ್ಣವರು, ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಎಲ್ರಿಗೂ ಆಯ್ತಾ ತಿಂಡಿ ಗಿಂಡಿ ಕಾಫಿ ಆಯ್ತು, ಅವ್ರ ನ್ಯಾಚುರಲ್ ಸ್ಟೈಲ್ ಕೇಳ್ಬಿಟ್ಟೆಲ್ಲ ಅದು ಮಾಡ್ಬಿಟ್ಟು ಓಕೆಪ್ಪ ಅಂತ ಹೇಳ್ಬಿಟ್ಟು ಡಬ್ಬಿಂಗ್ ಅದು ಕ್ಯಾಬಿನ್ ಒಳಗೆ ಹೋಗ್ತಾರೆ. ಹೋಗ್ಬಿಟ್ಟು ತೆರೆ ಮೇಲೆ ಅದು ಪರ್ಟಿಕ್ಯುಲರ್ ಸೀನ್ ಪ್ರೊಜೆಕ್ಟ್ ಆಗುತ್ತೆ. ಇವರು ಒಂದು ಸ್ವಲ್ಪ ಡೈಲಾಗ್ ಎಲ್ಲ ನೋಡ್ಕೊಂಡ್ಬಿಟ್ಟು ಡಬ್ ಮಾಡ್ತಾರೆ. ಅವ್ರ ಪಾರ್ಟ್ ಮುಗೀತು. ಅವರು ಸೌಂಡ್ ಇಂಜಿನಿಯರ್ ಅವರು ಇವರು ಡೈರೆಕ್ಟರ್ನ ಫೈನ್ ಅಣ್ಣ ಎಲ್ಲ ಆಯ್ತಣ್ಣ ಚೆನ್ನಾಗಿ ಬಂತಣ್ಣ ಓಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅವಾಗ ಇವರು ಒನ್ ಮೋರ್ ಟೇಕ್ ಅಂತ ಕೇಳ್ತಾರಂತೆ ಅಣ್ಣವರು. ಓಕೆ. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಅಣ್ಣ ಎಲ್ಲ ಕರೆಕ್ಟಾಗಿ ಲಿಪ್ಸಿಂಗ್ ಚೆನ್ನಾಗಾಗಿದೆ, ಭಾವ ಎಲ್ಲ ಬಂದಿದೆ, ಎಲ್ಲೂ ಏನು ಒಂದು ಬಂದಿಲ್ಲ, ತೊದಲಿದ್ದು ಆ ಥರ ಈ ಥರ ಏನೂ ಆಗಿಲ್ಲ, ಎಲ್ಲೂ ಲ್ಯಾಗಿಂಗ್ ಆಗಿಲ್ಲ, ಇದೆಯಲ್ಲ ಎಲ್ಲ ಪೂರ್ತಿ ಇದಾಗಿ ಬಂದು ಯಾಕೆ ಇದು? ಇಲ್ಲ ಆ ವಾಯ್ಸ್ ನಾನು ಕೊಡುವಾಗ ನನ್ನ ಮನಸ್ಸೆಲ್ಲೋ ಆಚೆ ಇತ್ತು, ಹಾಗೆ ಕೊಟ್ಬಿಟ್ಟೆ, ಒನ್ ಮೋರ್ ಟೇಕ್ ಅಂತ. ಅಂದರೆ ಅವ್ರು ಅದನ್ನ ಆಯ್ತಲ್ಲ ಅಂದ್ಬಿಟ್ಟು ಅದಾಗಿತ್ತು. ಬಟ್ ನೋಡಿ, ಅಂದರೆ ಅವ್ರ ಮನಸ್ಸು ಆಚೆ ಹೋಗಿತ್ತು ಅಂತ ನಮಗೇನು ಗೊತ್ತಿಲ್ಲ. ಅವ್ರು ಅದನ್ನ ಹೇಳ್ಕೊಂಡ್ಬಿಟ್ಟು ಅದನ್ನ ಇನ್ನೊಂದ್ಸಲ ಮಾಡಿದ್ರಂತೆ. ಅಂದರೆ ಇದು ಏನಕ್ಕೆ ಇದು ಬಂತು ಅಂತಂತಂದ್ರೆ ಮತ್ತೆ ಒಂದು ಸೆಕೆಂಡ್ ಅಲ್ಲಿಗೆ ಬರುತ್ತೆ ಸರ್, ವೃತ್ತಿನಿಷ್ಠೆ, ಅದೊಂದು ಶಕ್ತಿನ ಒಂದ್ ಕಡೆ ಕೇಂದ್ರೀಕರಿಸೋದು ಅಲ್ಲಿಗೆ ಬರುತ್ತೆ ಸರ್. ಆಮೇಲೆ ಇನ್ನೊಂದು, ಈ ಹಿಂದಿನ ಪ್ರಶ್ನೆ ಇದು ಮಾಡುವಾಗ ಅಣ್ಣವ್ರದ್ದು ಹೃದಯವಂತಿಕೆ ಬಗ್ಗೆ ಮಾತಾಡಿದ್ವಿ. ಹೌದು, ಅವರು ಸಂಗೀತದ ವಿಷಯದಲ್ಲಾಗಲಿ ಮತ್ತೊಂದು ವಿಷಯದಲ್ಲಾಗಲಿ ನನಗೆ ಈ ಕ್ಷಣದಲ್ಲಿ ನೆನಪಾಗೋದು ಅಂತಂತಂದರೆ PBS ವಿಷಯದಲ್ಲಿ ಅಣ್ಣವ್ರು ತೋರಿದ ಹೃದಯವಂತಿಕೆ. ನಾವು ಆವಾಗ ಮಾತಾಡ್ಕೊಂಡ್ವಿ ನೋಡಿ, ಶರೀರ ಇಲ್ಲಿ ಕೂತಿದೆ ಶಾರೀರ ಅಂತಂದ್ಬಿಟ್ಟು. ಅಂದರೆ ಸಂಪತ್ತಿಗೆ ಸವಾಲ್ ಬರೋ ತನಕನೂ ಬಹುತೇಕ ಚಿತ್ರಗಳಿಗೆ ಶ್ರೀನಿವಾಸ್ ಅವರೇ ವಾಯ್ಸ್ ಕೊಟ್ಟಿದ್ದು. ಸಂಪತ್ತಿಗೆ ಸವಾಲ್ ಆದಮೇಲೆ ಇವ್ರದ್ದು ಇದು ಸ್ಟಾರ್ಟ್ ಆಗುತ್ತೆ. ಆವಾಗ ಯಾರೋ ಉದ್ಯಮದವ್ರು ಇರ್ತಾರಲ್ಲ, ಯಾರಾದ್ರೂ ಹೇಳಂತೆ, ಏನು ಅಣ್ಣವ್ರು ಹಾಡೋಷ್ಟು ಇವ್ರಿಗೆ PB ಶ್ರೀನಿವಾಸಿಗೆ ಕೇಳ್ತಾರಂತೆ, ಅಲ್ಲ ಅಣ್ಣವರು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮದು ಅವಕಾಶಗಳೇ ಇದಾಗ್ಬಿಡ್ತಲ್ಲ, ಎಂಥ ಇದು ಅಂತೇನೋ. ಅಂದರೆ ಅವಾಗ ಅದಕ್ಕೆ PB ಶ್ರೀನಿವಾಸ್ ಇನ್ನೇನೋ ಹೇಳ್ತಾರೆ ಅನ್ನೋ ಅಂತ ನಿರೀಕ್ಷೆಯಲ್ಲಿ. ಅವ್ರೆಂಥ ದೊಡ್ಡ ಮನುಷ್ಯ ನೋಡಿ PB ಶ್ರೀನಿವಾಸ್. ಇಲ್ಲ ನಿಮ್ಮ ಗ್ರಹಿಕೆ ತಪ್ಪು, ಅವ್ರಿಗೆ ಸ್ವತಃ ಜನ್ಮಜಾತವಾಗಿ ಇಷ್ಟೊಂದು ಹಾಡುಗಾರಿಕೆ ಇದ್ದೂ ಸಹಿತ ಇಷ್ಟೋ ದಶಕಗಳವರೆಗೆ ನನಗೆ ಹಾಡೋಕೆ ಬಿಟ್ರಲ್ಲ, ಅವರೆಂಥ ದೊಡ್ಡ ವ್ಯಕ್ತಿ.
ಅಂತ ಅಂದ್ಬಿಟ್ಟು ಇದು ಮಾಡ್ತಾರಂತೆ. ಅಂದರೆ ಒಂಥರ ಅದು ಒಂಥರ ಎರಡು ದೊಡ್ಡ ಮೇರು ಪರ್ವತಗಳು ಸರ್ ಅಲ್ವಾ. ಶರೀರ ಶಾರೀರ ಅಂತ ನಾವು ಅಂದ್ಕೊಂಡು ಸಹಿತ ಎರಡು ಬೇರ್ಪಡಿಸೋಕ್ಕಾಗದಿರೋ ಅಂತ ಇದು. ಇನ್ನೊಂದು ಹೃದಯವಂತಿಕೆ ವಿಷಯ ಬಗ್ಗೆ ಮಾತಾಡೋದಾದ್ರೆ ನನಗೆ ತಕ್ಷಣಕ್ಕೆ ಜ್ಞಾಪಕ ಆಗೋದು, ಅದು ಹಿಂಗೆ ನಾನು ಎಲ್ಲ ಓದಿದ್ದು, ಎಲ್ಲ ಒಂದು ಕಡೆ ಹಿಂಗೆ ಕಾರಲ್ಲಿ ಯಾವುದೋ ಪ್ರೋಗ್ರಾಮ್ಗೋ ಏನಕ್ಕೋ ಅಥವಾ ವೈಯಕ್ತಿಕ ಕೌಟುಂಬಿಕ ಪ್ರವಾಸಕ್ಕೋ ಹೋಗಿರ್ತಾರಂತೆ ಅಣ್ಣವರು ಫ್ಯಾಮಿಲಿ ಜೊತೆ. ಅವ್ರ ಸೋದರ ವರದಪ್ಪ ಅವ್ರ ಬಳಗದವರೆಲ್ಲ ಹೊರಟಿರ್ತಾರೆ. ದಾರಿ ಯಾರೊಬ್ರು ಹಣ್ಣನ್ ಮುದುಕಿ ರಾಜ್ಕುಮಾರ್ ಬಂದಿರೋದು ಅಂತ ಗೊತ್ತಾಗ್ಬಿಟ್ಟು ಏನಾರು ಸಹಾಯ ಮಾಡಿ ಸಹಜವಾಗಿ ಕೇಳ್ತಾರಂತೆ. ಇದು ಎಲ್ರಿಗೂ ಗೊತ್ತಿರೋಂಥದ್ದೇನೆ, ಆದ್ರೂ ಒಂದು ಪ್ರಾಸಂಗಿಕ ಅಂತ ಹೇಳ್ತಾ ಇದ್ದೀನಿ. ಅಣ್ಣವ್ರು ಅವ್ರೇನು ಜೇಬಲ್ಲಿ ನಯಾ ಪೈಸ ದುಡ್ಡು ಇಟ್ಕೊಳ್ಳಲ್ಲ, ಒಂದು ಪಂಚ ಜುಬ್ಬ ಬಿಟ್ರೆ ಏನು ಇಲ್ಲ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಥರ ಅವರು. ಅವ್ರು ಏನು ಮಾಡ್ತಾರೆ, ಸೋದರ ವರದಪ್ಪ ಅವ್ರಿಗೊಂದು 500 ರೂಪಾಯಿ ದುಡ್ಡು ಕೊಡು ಅಂತ ಹೇಳ್ತಾರಂತೆ. ಆಯ್ತಣ್ಣ ಅಂತ ಹೇಳ್ಬಿಟ್ಟು ಅವರು ಒಂದು ನೋಟ್ ತೆಗೆದ್ಬಿಟ್ಟು ಮುದುಕಿ ಕೊಟ್ಬಿಟ್ಟು ಕಳಿಸ್ತಾರೆ. ಅದನ್ನ ಇವ್ರು ಸೂಕ್ಷ್ಮ ನೋಡ್ತಾರೆ ಅಣ್ಣವರು. ನೋಡ್ಬಿಟ್ಟು ಆ ಕ್ಷಣ ಏನು ಮಾತಾಡಲ್ಲ, ಕಾರ್ ಮುಂದಕ್ಕೆ ಹೋಗುತ್ತೆ. ಸ್ವಲ್ಪ ಹೊತ್ತಾದ್ರೂ ಸುಮ್ಮನೆ ಸೈಲೆಂಟಾಗಿರ್ತಾರಂತೆ ಅಣ್ಣವ್ರು, ಗಂಭೀರವಾಗಿ ಏನು ಮಾತಾಡ್ದಲೆ. ಏನಿದು ಇಷ್ಟು ತನಕ ತಮಾಷೆಯಾಗಿದ್ದವ್ರು ಈಗ ಇದಾಗ್ಬಿಟ್ಟು ಮಾಡಿದಾಗ ಏನು ಅಂತ ಕೇಳಿದಾಗ, ಅಲ್ಲ ವರದಪ್ಪ ನೀನು ಈ ಥರ ಮಾಡಬಹುದಾ? ಏನಣ್ಣ ಏನು ಮಾಡಿದೆ? ನಾನು ಆ ಮುದುಕಿಗೆ 500 ರೂಪಾಯಿ ಕೊಡು ಅಂತ ಹೇಳಿದೆ, ನೀನು 100 ರೂಪಾಯಿದು ಒಂದೇ ಒಂದು ನೋಟ್ ಕೊಟ್ಬಿಟ್ಟೆಲ್ಲ ನೀನು ಮಾಡಿದ್ದು ಸರಿನಾ ಇದು ಅಂತ. ಇಲ್ಲಣ್ಣ ನಾನು 500 ರೂಪಾಯಿ ಕೊಟ್ಟಿದ್ದು. ಯಾಕೆ ಸುಳ್ಳು ಹೇಳ್ತೀನಿ, ನಾನೇ ನೋಡಿದ್ನಲ್ಲ ಒಂದೇ ನೋಟ್ ಕೊಟ್ಟಿದ್ದೀನಿ. ಅಯ್ಯೋ ಇಲ್ಲ ಅಣ್ಣ, ಈಗ 500 ರೂಪಾಯಿ ನೋಟ್ ಬಂದಿದೆ. ಹೌದೇ 500 ರೂಪಾಯಿ ನೋಟ್ ಬಂದಿದೆಯೇ ಈಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅಂತಂದರೆ ಒಂದು ಆ ಮುದುಕಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದು ಹೃದಯವಂತಿಕೆ, ಅದು ಒಂದು ಕಡೆ. ಆದರೆ ಇವರು ಒಂದು ವ್ಯಾವಹಾರಿಕ ಜಗತ್ತಿನಿಂದ ಎಷ್ಟು ಡಿಟ್ಯಾಚ್ ಆಗಿದ್ರು ಅಂತ. ಇವರು ಸರಸ್ವತಿ ಕಡೆಗೆ ಅವರು ಕಾನ್ಸಂಟ್ರೇಷನ್ ಅಂದ್ರೆ ಲಕ್ಷ್ಮಿ ಅದು ಪಡೆಗೆ ಅದು ಇದಾಗ್ತಿತ್ತು. ಬಟ್ ಇವರು ಅದ್ರ ಜೊತೆಗೆ ಅಷ್ಟು ಅಂದ್ರೆ ಒಂದು 500 ರೂಪಾಯಿ ನೋಟ್ ಬಂದಿದ್ದು ಸಹಿತ ಅವರಿಗೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವರು ಒಂದು ಮುಗ್ಧ ಮನಸ್ಸು ಕಲೆಗೆ ತೊಡಗಿಸ್ಕೊಂಡಿದ್ರು. ಅವರಿಗೆ ವ್ಯಾವಹಾರಿಕವಾಗಿ ಏನು ಅವರು ಯಾವತ್ತೂ ಕಾಣಿಸ್ಕೊಳ್ಳುವಿಲ್ಲ ಅಥವಾ ಅದು ಪ್ರಯತ್ನನೂ ಮಾಡಿಲ್ಲ ಅನ್ಸುತ್ತೆ. ಈ ಉದಾಹರಣೆ ಇದ್ರೆ ನೋಡಿದ್ರೆ ಅವ್ರು 500 ರೂಪಾಯಿ ನೋಟ್ ಬಂದಿದೆ ಅಂತ ಗೊತ್ತಿರಲಿಲ್ಲ.